ಶುರುವಾಗಿ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಆಕಾಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಆಗಲೇ ಪ್ರಿವ್ಯೂನಲ್ಲಿ ಒಂದು ವಿಡಿಯೋನ ನೋಡ್ಕೊಂಡಿರ್ತೀರ. ಅದೇ ರೀತಿಯಾಗಿ ಒಂದು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ನಿಮ್ಮೊಂದು ಅಲೈಟ್ ಮೋಷನಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ, ಯಾಕಂದರೆ ವಿಡಿಯೋದಲ್ಲಿ ಪಾಸ್ವರ್ಡ್ ಇರುತ್ತೆ. ಪಾಸ್ವರ್ಡ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಸಿಗ್ತಾ ಹೋಗುತ್ತೆ, ಓಕೆನಾ. ಸೊ ನಿಮಗೆ ಒಂದು ವೇಳೆ ಏನಾದರೂ ನೀವು ಈ ಒಂದು ವಿಡಿಯೋನ 90 ದಿನ ಆದಮೇಲೆ ನೋಡ್ತಾ ಇದ್ದಾರೆ ಅಂದರೆ ನಿಮಗೆ ಒಂದು ವಿಡಿಯೋದಲ್ಲಿ ಲಿಂಕ್ ಸಿಗ್ತಾ ಇಲ್ಲ ಅಂದರೆ ನನ್ನೊಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕು ನನ್ನ ಒಂದು ಅಬೌಟ್ ಚಾನಲಲ್ಲಿ, ಓಕೆನಾ, ಚಾನಲ್ ಅಬೌಟ್ ಸೆಕ್ಷನಲ್ಲಿ ಸಿಗುತ್ತೆ. ಅಲ್ಲಿಂದ ಹೋಗ್ಬಿಟ್ಟು ಜಾಯ್ನ್ ಆಗಿ, ಓಕೆನಾ. ಒಂದು ವೇಳೆ ನಿಮಗೆ ಡಿಸ್ಕ್ರಿಪ್ಷನ್ ಯಾವುದೇ ಥರದ ಲಿಂಕು ಸಿಕ್ಕಿಲ್ಲ ಅಂದರೆ, ಓಕೆನಾ. ಸೊ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹೊಸ ಹೊಸ ವೀಡಿಯೋಸ್ಗಳು ನಾನು ಮಾಡ್ತಾ ಇರ್ತೀನಿ, ಓಕೆನಾ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವ ಒಂದು ಸಾಂಗ್ ಮೇಲೆ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ. ಆ ಒಂದು ಸಾಂಗ್ ಮೇಲೆ ನಾನು ವಿಡಿಯೋನ ತರ್ತೀನಿ, ಓಕೆನಾ. ಸೊ ಇವಾಗ ಏನು ಮಾಡ್ಕೊಬೇಕಂದ್ರೆ ಫಸ್ಟ್ ನೀವು ಅಲೈಟ್ ಮೋಷನ್ ಓಪನ್ ಮಾಡ್ಕೊಬೇಕಾಗುತ್ತೆ. ನಾನು ಯೂಸ್ ಮಾಡ್ತಿರೋ ಒಂದು ಅಲೈಟ್ ಮೋಷನ್ ನಿಮಗೆ ಬೇಕಂದರೆ ಸೊ ಅಪ್ಡೇಟ್ ವರ್ಷನು ನಾನೊಂದು ವಾಟ್ಸಪ್ ಚಾನಲಲ್ಲಿ ಕೊಟ್ಟಿರ್ತೀನಿ. ವಾಟ್ಸಪ್ ಚಾನಲ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ಹೋಗ್ಬಿಟ್ಟು ಜಾಯ್ನ್ ಆಗಿ, ಓಕೆನಾ. ಸೊ ಈ ಕಡೆ ಪ್ರಾಜೆಕ್ಟ್ ಮೇಲೆ ಬರಬೇಕಾಗುತ್ತೆ. ಪ್ರಾಜೆಕ್ಟ್ ಮೇಲೆ ಬಂದರೆ ನಿಮಗೆ ಬೀಟ್ ಮಾರ್ಕು, ಶೇಕ್ ಎಫೆಕ್ಟ್ ಅಂತ ಎರಡು XMLs ಕಾಣುತ್ತೆ, ಓಕೆನಾ. ಫಸ್ಟ್ ಇವಾಗ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಸೊ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಮಿಸ್ಸಿಂಗ್ ಫಾಂಟ್ಸ್ ಅಂತ ಬರುತ್ತೆ. ಸೊ ಮಿಸ್ ಆಗಿರೋ ಫಾಂಟ್ಗಳು ನಿಮಗೆ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದರೆ ನಾನೊಂದು ಟೆಲಿಗ್ರಾಮ್ ಚಾನಲ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ನೀವು ಅಲ್ಲಿ ಹೋಗಿ ಕನ್ನಡ ಫಾಂಟ್ಸ್ ಅಂತ ಸರ್ಚ್ ಮಾಡಿದರೆ ಸಾಕು, ನಿಮಗೆ ಹಲವಾರು ಫಾಂಟ್ಸ್ಗಳು ಬರುತ್ತೆ. ಅಲ್ಲಿಂದ ನೀವು ಯಾವ ಫಾಂಟ್ ಬೇಕೋ ಆ ಒಂದು ಫಾಂಟ್ನ ಡೌನ್ಲೋಡ್ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡ್ಕೊಬೋದು. ಇಷ್ಟು ಇವಾಗ ನೋಡ್ತಿರ್ಬೋದು, ಇಲ್ಲೆಲ್ಲ ಎಲ್ಲ ಥರದ ಒಂದು ಫೋಟೋಸ್ಗಳಾಗಿರ್ಬೋದು, ಟೆಕ್ಸ್ಟ್ ಅನಿಮೇಷನ್ಸು ಎಲ್ಲ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ, ಓಕೆನಾ. ಜಸ್ಟ್ ಇವಾಗ ನೀವೇನೆಲ್ಲ ಯಾರು ಫೋಟೋನ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತಾರೆ ಅವರೊಂದು ಫೋಟೋನ ನೀವು ಇಲ್ಲಿ ಇಂಪೋರ್ಟ್ ಮಾಡ್ಕೊಬೇಕಾಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾನು ಇಲ್ಲಿ ಫೋಟೋಸ್ಗಳನ್ನ ಇಂಪೋರ್ಟ್ ಮಾಡ್ಕೊತೀನಿ ನೋಡ್ತಿರ್ಬೋದು. ಜಸ್ಟ್ ಇವಾಗ ಇಲ್ಲಿ ಸ್ಟಾರ್ಟಿಂಗ್ ಬೀಟ್ ಮಾರ್ಕ್ ಪಾಯಿಂಟ್ಗೆ ಬಂದಿದ್ದೀನಿ. ಇವಾಗ ಏನು ಮಾಡ್ಕೊಬೇಕಾದ್ರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮೀಡಿಯಮ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಮೀಡಿಯಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ ತಕ್ಷಣ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸೊ ನೀವು ಯಾರು ಫೋಟೋನ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಅವರು ಒಂದು ಫೋಟೋನ ಈ ರೀತಿ ಇಂಪೋರ್ಟ್ ಮಾಡ್ಕೊಬೇಕಾಗುತ್ತೆ. ಇಂಪೋರ್ಟ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಅದರಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಕೊಟ್ಕೊಂಡು ನೆಕ್ಸ್ಟ್ ರೈಟ್ ಸೈಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಟ್ರಾ ಆಗಿರೋ ಪಾರ್ಟ್ನ ಕಟ್ ಮಾಡ್ಕೊಬೇಕಾಗುತ್ತೆ. ತಿರ್ಗಿ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ನೆಕ್ಸ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಫೋಟೋನ ಅದೇ ಒಂದು ನೆಕ್ಸ್ಟ್ ಫೋಟೋಸ್ಗಳನ್ನ ಸೆಲೆಕ್ಟ್ ಮಾಡ್ಕೊತಾ ಬನ್ನಿ, ಓಕೆನಾ. ಸೊ ಇದನ್ನು ಕೂಡ ಅಲ್ಲಿ ಇಂಪೋರ್ಟ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲ ಒಂದು ಫೋಟೋಸ್ಗಳನ್ನು ಕೂಡ ಬೇಗ ಇಂಪೋರ್ಟ್ ಮಾಡ್ಕೊತೀನಿ. ಆಮೇಲೆ ನೆಕ್ಸ್ಟ್ ನಿಮಗೆ ಯಾವ ಒಂದು ಸಾಂಗ್ ಮೇಲೆ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ಆಯಿತಾ. ನಿಮಗೆ 3Dಯಲ್ಲಿ ಲಿರಿಕಲ್ ವಿಡಿಯೋ ಬೇಕು ಅಥವಾ ನಿಮಗೆ ಇಷ್ಟ ಆಗಿರೋ ಒಂದು ಸಾಂಗ್ನ ನೀವು ನನಗೆ ಇನ್ಸ್ಟಾಗ್ರಾಮಲ್ಲೇ DM ಮಾಡಿದ್ರೆ ನಾನು ಆ ಒಂದು ಸಾಂಗ್ ಮೇಲೆ ಖಂಡಿತವಾಗಲೂ ಟ್ಯೂಟೋರಿಯಲ್ನ ಮಾಡ್ತೀನಿ, ಓಕೆನಾ. ಸೊ ಹಾಗೆ ವಾಟ್ಸಪ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ, ಅಲ್ಲಿ ಕೂಡ ನಿಮಗೆ ಅಪ್ಡೇಟೆಡ್ ಆ್ಯಪ್ಸ್ಗಳಾಗಿರ್ಬೋದು, ಲಿಂಕ್ಸ್ಗಳಾಗಿರ್ಬೋದು ಅಲ್ಲಿನೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ, ಓಕೆನಾ. ಸೊ ಇನ್ಸ್ಟಾಗ್ರಾಮಲ್ಲೂ ಕೂಡ ಜಾಯ್ನ್ ಆಗಿ, ಟೆಲಿಗ್ರಾಮ್ ಗ್ರೂಪು ಕೂಡ ಜಾಯ್ನ್ ಆಗಿ, ಓಕೆ. ಇವಾಗ ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ನಾನು ಫೋಟೋಸ್ನ ಇಂಪೋರ್ಟ್ ಮಾಡ್ತಾಯಿದ್ದೀನಿ ಅದೇ ರೀತಿ ನೀವು ಕೂಡ ನಿಮ್ಮ ಒಂದೆಲ್ಲ ಫೋಟೋಸ್ಗಳನ್ನ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಇಂಪೋರ್ಟ್ ಮಾಡ್ಕೊಂಡಿದ ತಕ್ಷಣ ಇವಾಗ ಏನು ಮಾಡ್ಕೊಬೇಕಂದ್ರೆ ಜಸ್ಟ್ ನೀವು ಇಲ್ಲಿ ಈ ಒಂದು ಸಾಂಗ್ನ 2 ರೀತಿ ಎಫೆಕ್ಟ್ನ ನಾನು ಇದರಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಯಾವ ಒಂದು ಫೋಟೋಗೆ ಯಾವ ರೀತಿ ಎಫೆಕ್ಟ್ ಆಗಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಓಕೆ, ಇವಾಗ ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ನಾನು ಇವಾಗ ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊತಾ ಇದ್ದೀನಿ, ಓಕೆನಾ. ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಂಡಿದ ತಕ್ಷಣ ಸೊ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ, ಓಕೆನಾ. ಸೊ ಇವಾಗ ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ಕೊಬೇಕಂದ್ರೆ ಇಲ್ಲಿ ಫಸ್ಟ್ ಏನು ಬರುತ್ತಲ್ವಾ, ಓಕೆನಾ, ಫಸ್ಟ್ ಬರುವ ಎಫೆಕ್ಟ್ ಅಲ್ಲ, ಇವಾಗ ನೆಕ್ಸ್ಟ್ ಫೋಟೋ ಏನಿದೆಯಲ್ಲ ನೆಕ್ಸ್ಟ್ ಫೋಟೋ ಎಫೆಕ್ಟ್ನ ಕಾಪಿ ಮಾಡ್ಕೊಬೇಕಾಗತ್ತೆ. ಜಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎಫೆಕ್ಟು ಕಾಪಿ ಆದ ತಕ್ಷಣ ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದು ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಸೊ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಂಡಿದ ತಕ್ಷಣ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಬರಬೇಕಾಗತ್ತೆ. ಜಸ್ಟ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ನ ಈ ರೀತಿ ಪೇಸ್ಟ್ ಮಾಡಬೇಕಾಗತ್ತೆ ಸ್ಟೆಪ್ ಬೈ ಸ್ಟೆಪ್ಪು. ಯಾವ ರೀತಿ ಎಫೆಕ್ಟ್ನ ಪೇಸ್ಟ್ ಮಾಡ್ತಿದ್ದಾರೆ ಅದೇ ರೀತಿ ನೀವು ಕೂಡ ಎಫೆಕ್ಟ್ನಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಸೊ ಈ ಒಂದು ಎಫೆಕ್ಟು ಬಂದುಬಿಟ್ಟು 24 ಸೆಕೆಂಡ್ ತನಕ ಮಾತ್ರ ನೀವು ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗತ್ತೆ, ಓಕೆನಾ. 24 ಸೆಕೆಂಡ್ ಬರೋವರೆಗೂ ಮಾತ್ರ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗತ್ತೆ. ಅಲ್ಲಿಂದ ನಿಮಗೆ ಮತ್ತೆ ನೆಕ್ಸ್ಟ್ ಬೇರೆ ಎಫೆಕ್ಟ್ ಇದೆ, ಓಕೆನಾ. ಸೊ 24 ಸೆಕೆಂಡ್ .06 ಇದೆಯಲ್ಲ ಇಲ್ಲಿವರೆಗೂ ಮಾತ್ರ ಈ ಒಂದು ಎಫೆಕ್ಟು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇವಾಗ ಮತ್ತೆ ಬ್ಯಾಕ್ ಬರಬೇಕಾಗುತ್ತೆ. ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ನ ತಿರ್ಗಿ ಓಪನ್ ಮಾಡ್ಕೊಬೇಕಾಗತ್ತೆ. ಶೇಕ್ ಎಫೆಕ್ಟ್ನ ತಿರ್ಗಿ ಓಪನ್ ಮಾಡ್ಕೊಂಡ ತಕ್ಷಣ ಫಸ್ಟ್ ಫೋಟೋ ಏನು ಬರುತ್ತಲ್ಲ ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಬ್ಯಾಕ್ ಬಂದು ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಂಡ ತಕ್ಷಣ ಇವಾಗ 24 ಸೆಕೆಂಡ್ .06 ಏನಿತ್ತಲ್ಲ ಸೊ ಅಲ್ಲಿಂದ ಈ ಒಂದು ಮುಂದಿನ ಫೋಟೋಗಳಿಗೆ ಎಫೆಕ್ಟ್ನ ಕಂಟಿನ್ಯೂ ಮಾಡ್ಕೊಳ್ಳಿ, ಓಕೆನಾ.
ಸೊ ನೋಡ್ತಾ ಇರ್ಬೋದು. ಜಸ್ಟ್ ಇವಾಗ ಮತ್ತೆ ನಾನು ಈ ಮುಂದ್ಗಡೆ ಬಂದುಬಿಟ್ಟು ಈ ಮುಂದೆ ಇರುವಂಥ ಫೋಟೋ ಒಳಗೆ ಎಫೆಕ್ಟ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಅದೇ ರೀತಿ ನೀವು ಕೂಡ ನಿಮ್ಮ ಒಂದು ಫೋಟೋಸ್ಗಳನ್ನ ಈ ಎಫೆಕ್ಟ್ನ ಹಾಕಿಬಿಟ್ಟು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ಓಕೆ, ಇವಾಗ ನೆಕ್ಸ್ಟ್ ವಿಡಿಯೋ ಎಲ್ಲ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಈ ಒಂದು ವಿಡಿಯೋನಲ್ಲಿ ಟಾಪ್ನಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಕೊಟ್ಟರೆ ಅಂದರೆ ಈ ಒಂದು ವಿಡಿಯೋ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಾ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಎಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಮತ್ತೆ ನೆಕ್ಸ್ಟ್ ಬೇರೆ ವಿಡಿಯೋಸ್ ಜೊತೆ ನಿಮ್ಮ ಮಧ್ಯೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.